ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಆಚರಣೆಯ ಜೊತೆಗೆ ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಅನುಸರಿಸಬೇಕಾಗಿದೆ ಅಂತ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕರೆ ನೀಡಿದರು. ಕೂಡ್ಲಿಗಿ ಪಟ್ಟಣದಲ್ಲಿ ಶ್ರೀ ಶಿವಶರಣ ವಚನಕಾರ ಕಾಯಕ ಯೋಗಿ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ತಾಲೂಕು ಆಡಳಿತ ಕಚೇರಿ ಸೇರಿದಂತೆ ಪಪ್ಪಿ ಲೇಔಟ್ ಆವರಣ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಅವರು ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ಪಪ್ಪಿ ಲೇಔಟ್ ಆವರಣದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸಿದ್ಧಪಡಿಸಿದ ಭೂಮಿಯ ದಾಖಲೆಗಳನ್ನು ಹಸ್ತಾಂತರಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರನ್ನು ಶಾಸಕರು ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಹಿರೇಮಠ ಸಂಸ್ಥಾನದ ಶ್ರೀ ಪ್ರಶಾಂತ ಸಾಗರ ಮಹಾಸ್ವಾಮೀಜಿಗಳು, ತಹಶೀಲ್ದಾರರಾದ ಕುಮಾರಿ ನೇತ್ರಾವತಿ, PRD AW ನಾಗನಗೌಡ, BO ಮೈಲೇಶ್ ಬೇಬೂರು, DYSP ಮಲ್ಲೇಶ್ ದೊಡ್ಡಮನಿ, KH ವೀರನಗೌಡ, BDCC ಬ್ಯಾಂಕ್ ಜಿಲ್ಲಾಧ್ಯಕ್ಷ KT ತಿಪ್ಪೇಸ್ವಾಮಿ, ಗುಂಡು ಮುಣುಗು, ಸುನಿಲ್ ಗೌಡ, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರು, ರೇವಣ್ಣ ವೀರಶೈವ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷರು, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸಿದ್ದನಗೌಡ ವೆಂಕಟೇಶ್, ತಾಲೂಕು ನೌಕರರ ಸಂಘದ ತಾಲೂಕು ಅಧ್ಯಕ್ಷರು, ವೀರಶೈವ ಸಮಾಜದ ಮುಖಂಡರಾದ ನಂದಿ ಬಸವರಾಜ್, ಶರಣಪ್ಪ, ಮಂಜುನಾಥ್, ಮರಳಿಸಿದ್ದಪ್ಪ, ಜಂಬಣ್ಣ ಗುಡುಕಿ, ವೀರೇಂದ್ರ ಬಣವಿಕಲ್, ಯರಿಸ್ವಾಮಿ, ಮೊರಬದ ಬಣಗಾರ, ವೀರಭದ್ರಪ್ಪ, ಮಲ್ಲಿಕಾರ್ಜುನ್, ಗಿರೀಶ್, ಶಿವಪುರ ರಾಜಣ್ಣ, ಶ್ರೀಮತಿ ಲಕ್ಷ್ಮೀದೇವಿ, ಕರಿಬಮ್ಮ, ಗುರುಬಸಮ್ಮ, ರೇಖಾ, ಮಲ್ಲಿಕಾರ್ಜುನ್, ಗಿರಿಜಮ್ಮ, ಮೇಷ್ಟ್ರು, BB ಶಿವಾನಂದ್ ಹಾಗೂ ಎಲ್ಲ ಸಮಾಜದ ಸರ್ವ ಮುಖಂಡರು, ನಾಗರಿಕರು ಉಪಸ್ಥಿತರಿದ್ದರು. ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ನಗರದ ರೈತರು ಜೋಡೆತ್ತುಗಳ ಮೆರವಣಿಗೆ ಆಯೋಜಿಸಿದರು. ಬಹುರೀತಿಯಲ್ಲಿ ಸಿಂಗಾರಗೊಂಡಿದ್ದ ಅನೇಕ ಜೋಡೆತ್ತುಗಳು ಹಾಗೂ ಸಮ್ಮಾಳ ನಂದಿಕೋಲು ಕಲಾವಿದರುಗಳು ಒಳಗೊಂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಜೋಡೆತ್ತುಗಳು ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರನ್ನ ನಾಗರಿಕರನ್ನ ಮನಸೂರೆಗೊಳಿಸಿತು. ವರದಿ ವಿಜಯ ಶುಭೇಂದ್ರ, ಕೂಡ್ಲಿಗಿ. ಅಂಗವಾಗಿ ಈ ದಿವಸ ವೀರಶೈವ ಲಿಂಗಾಯತ ಸಮುದಾಯ ಭವನದ ಸಮುದಾಯ ಭವನ ಒಂದು ಪಾರಂತ್ರಿಯನ್ನು ವಿತರಣೆ ಮಾಡಲಿಕ್ಕೆ ಮತ್ತು ತಾಲೂಕಾಡಳಿತದಿಂದ ತಾಲೂಕು ಆಫೀಸಲ್ಲಿ ಆಚರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಶ್ರೀನಿವಾಸ್ ಅವರು ಮತ್ತು ಕಂಡು ಬರ್ತಾ ಇದೆ. ಶಾಸಕರಿಗೆ ಒಂದು ಬಸವೇಶ್ವರದ ಮಹಾ ಮಾನವತಾವಾದಿ, 12ನೇ ಶತಮಾನದ ಸಮಾಜದ ಹೋರಾಟಗಾರ, ಬಸವೇಶ್ವರದ ಭಾವಚಿತ್ರವನ್ನು ಹೊಂದಿದಂತಹ ಒಂದು ಪೊಲೀಸ್ ಉಪಾಧೀಕ್ಷಕರಾಗಿರ್ತಕ್ಕಂತಹ ಮಲ್ಲೇಶ್ ದೊಡ್ಡಮನಿ ಅವರಿಗೆ ಕಳಿಸಿ 893ನೇ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ಪಪ್ಪಿ ಲೇಔಟ್ನಲ್ಲಿ ವೀರಶೈವ ಲಿಂಗಾಯತ ಬಹಳ ನಿಜವಾಗ್ಲೂ ಇವರೆಲ್ಲ ಸನ್ಮಾನಕ್ಕೆ ಅರ್ಹರಿದ್ದಾರೆ. ನಮ್ಮ ತಾಲೂಕಿಗೆ ಗರಿಮೆತ್ತರ ಅಂತಾರೆ, ತಾವೆಲ್ಲ ಸಮಾಜಕ್ಕೆ ನಮ್ಮ ತಾಲೂಕಿಗೆ ಕೊಡುಗೆ ಕೊಟ್ಟಂಥವ್ರು. ಮತ್ತೊಮ್ಮೆ ತಮ್ಮೆಲ್ಲರೂ ಧನ್ಯವಾದ ತಿಳಿಸ್ತಾ ನಾನು ಇಂಪಾರ್ಟೆಂಟ್ ಹೇಳೋದು ಮರ್ತೆ. ಈಗ ತಾವೇನು ಇಲ್ಲಿ ಸಮುದಾಯ ಭವನ ಮಾಡಬೇಕಂತ ತಾವೇನು ಒಂದು ಕನಸು ಹೊತ್ತಿದ್ದೀರಿ, ಇದಕ್ಕೆ ನಮ್ಮ ಇದು ತನು ಮನ ಧನ ಎಲ್ಲ ರೀತಿ ಸಹಕಾರ ಈ ಒಂದು ಕಟ್ಟಡಕ್ಕೆ ಮತ್ತೆ ಇಲ್ಲಿ ಒಂದು ಆಗಂತ ಇದಕ್ಕೆ ನನಗೆ ಇರ್ತದೆ. ನಿಮ್ಮ ಅಧ್ಯಕ್ಷತೆಗೆ ಇದೆಲ್ಲ ಆಗೋದು, ಇದನ್ನೇನು ಹೇಳಕ್ ಹೋಗ್ಬೇಡಿ. ಸೊ ಎಲ್ಲ ರೀತಿ ಸಹಕಾರ ಇರ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನಮ್ಮ ಗುರುಗಳದೊಂದು ಸಣ್ಣ ಬೇಡಿಕೆ, 3 ವರ್ಷ ಆಯಿತು ಆ ಊರಲ್ಲಿ ತುಂಬ ಅತ್ಯಂತ ರಸ್ತೆ ಭಾಳ ಹಾಳಾಗಿತ್ತು. ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಾಸಲವಾಡ, ಹಿರೇಹೆಡ್ನಾಳು ಮತ್ತು ನಮ್ಮ ವಿಶೇಷವಾಗಿ ಅಮ್ಮನಕೆರೆಯಿಂದ ಗುಡೇಕೋಟೆ ಮತ್ತು ಅಮ್ಮನಕೆರೆಯಿಂದ ಮರಬದ ಕ್ರಾಸ್ವರೆಗೂ ಭಾಳ ದಿವಸದಿಂದ ನೈವೇದ್ಯ ಬಿದ್ದಿತ್ತು. ಅದು ಕೂಡ ಈ ಸಂದರ್ಭದಲ್ಲಿ ಅನುಮೋದನೆ ಆಗಿದೆ ಅಂತೇಳಿ ಹೇಳೋಕ್ಕೆ ಖುಷಿ ಆಗ್ತದೆ. ಥ್ಯಾಂಕ್ ಯು. ಈ ಒಂದು ವೀರಶೈವ ಲಿಂಗಾಯತ ಸಮುದಾಯ ಭವನದ ಒಂದು ನಾಮಫಲಕವನ್ನು ಉದ್ಘಾಟಿಸಿ 893ನೇ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮದ ಒಂದು
ಮುಖ್ಯ ಅತಿಥಿಗಳಾಗಿ ಆಗಮಿಸುವುದರ ಮೂಲಕ ಮಿತ್ರರಿಗೆಲ್ಲರಿಗೂ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಬಸವೇಶ್ವರ ಜಯಂತಿ ಅಂತಂದರೆ ಆಚರಣೆ ಅನ್ನೋದಕ್ಕಿಂತ ನಾವು ಜೀವನದಲ್ಲಿ ದೈನಂದಿನ ಏನು ಅನುಭವಿಸ್ಬೇಕಿತ್ತು. ಈಗ 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪನ ಕಟ್ಟಿಸಿ ಅದನ್ನು ಆ ಒಂದು ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದು 12ನೇ ಶತಮಾನದಲ್ಲಿ ತೋರ್ಸಕ್ಕಂಥ ಜಗದ್ಗುರು ಬಸವೇಶ್ವರ ಅವರನ್ನು ನಾವು ಆಚರಣೆಗಿಂತ ಅವರು ಏನು ಒಂದು ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದಿಂದ ಇವತ್ತೇನಾದರೂ ಈ ಪೊಸಿಷನ್ಗೆ ಇದ್ದೀನಿ ಅಂತಂದರೆ ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ದಂಗೆ ನಮ್ಮ ಕೆಲಸ ನಾವು ನೆಟ್ಟಿಗೆ ಮಾಡಿದ್ರೆ ನೀವು ಮನುಷ್ಯ ಎಲ್ಲಿಗೆ ಬೇಕಿದ್ರು, ನೀವು ಯಾವ ಮಟ್ಟಕ್ಕೆ ಬೇಕಿದ್ರು ಹೋಗ್ಬೋದು ಅನ್ನೋದಕ್ಕೆ ಬಸವೇಶ್ವರರ ಕಾಯಕವೇ ಕೈಲಾಸ ಅನ್ನೋದು ನನಗೆ ಪ್ರತಿ ದಿವಸ ನಾನು ಅಂದ್ಕೊಳ್ತಿರ್ತೀನಿ. ಯಾಕೆಂದರೆ ನಮಗೆ ಇದು ಕಲ್ತಿರೋಂಥ ಕೆಲಸನ ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಮಾಡಿದ್ರೆ ನಮಗೆ ನಿಜವಾಗ್ಲೂ ಅದು ಆ ಶ್ರೇಯಸ್ಸು ಯಾವ ರೀತಿಲಿ ಬರ್ತದೋ ಒಳ್ಳೆ ರೀತಿಲಿ ಖಂಡಿತ ಬರ್ತದೆ. ಅದಕ್ಕೆ ಬಸವೇಶ್ವರರ ಏನು ಒಂದು ಸಿದ್ಧಾಂತಗಳಿದ್ದಾನೆ ಅದನ್ನು ನಾವೆಲ್ಲರೂ ಅಳವಡಿಸ್ಕೊಂಡು, ಮತ್ತು ನಾನು ಮೊನ್ನೆ ಕೂಡ ಅಂಬೇಡ್ಕರ್ ಜಯಂತಿಯಲ್ಲಿ ಹೇಳ್ತಾ ಇದ್ದೆ, ಲಾ ಆ್ಯಂಡ್ ಆರ್ಡರ್ ಆರ್ ದ ಮೆಡಿಸಿನ್ಸ್ ಫಾರ್ ದ ಬಾಡಿ ಪಾಲಿಟಿಕ್ಸ್ ಅಂತ ಹೇಳಿ, ಕಾನೂನು ಸುವ್ಯವಸ್ಥೆ ಈ ದೇಹಕ್ಕೆ ಚಿಕಿತ್ಸೆ ಅಂತೇಳಿ. ಸೊ ನಾವು ಏನೇ ಗುಡಿ ಗುಂಡಾರಗಳು, ಬಿಲ್ಡಿಂಗ್ಗಳು ಮತ್ತು ಅಭಿವೃದ್ಧಿ ಆದರೆ ಕೂಡ ಕಾನೂನು ಸುವ್ಯವಸ್ಥೆ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತೆ. ನೀನು ಎಷ್ಟಾದರೂ ಡೆವಲಪ್ಮೆಂಟ್ ಮಾಡಿರೋ ಒಂದು ಸಣ್ಣ ಕಾನೂನು ಸುವ್ಯವಸ್ಥೆ ನಿಮ್ಮನ್ನು ಧೃತಿಗಡಿಸ್ಬೋದು, ನಿದ್ದೆಗಡಿಸ್ಬೋದು, ನಿಮ್ಮ ಜೀವನ ಹಾಳು ಮಾಡ್ಬೋದು. ಅಂಥದ್ರ ಬಗ್ಗೆ ನನಗೆ ಭಾಳ ಕಾಳಜಿ ಇದೆ. ಸೊ ಯಾಕೆಂದರೆ ಇವೆಲ್ಲ ತುಂಬ ರಾಜಕೀಯ ಚತುರತೆ ಬೇಕು. ಇವೆಲ್ಲ ಚದುರಂಗ ಆಟ ಆಡೋಕ್ಕೆ, ಇವೆಲ್ಲ ಇಂಥದ್ದು ಒಂದು ಕಾನೂನು ಸುವ್ಯವಸ್ಥೆ ಕೆಡಿಸಿ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೆ ಅಂಥದ್ದು ನಾನು ಕಲ್ತ್ಕೊಂಡಿಲ್ಲ, ಅಂಥದ್ದು ಕಲಿಯೋದಿಲ್ಲ, ಅದರ ಅವಶ್ಯಕತೆ ಕೂಡ ನನಗಿಲ್ಲ. ಅದರಿಂದ ಸೊ ಎಲ್ಲ ಸಮಾಜದವರು ಒಂದು ಶಾಂತಿಯಿಂದ, ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದವರು ಶಾಂತಿ ಪ್ರಿಯರು, ಯಾವಾಗಲೂ ಒಂದು ಶಾಂತಿ ಬಯಸಂತರು. ಸೊ ಅದನ್ನು ನಾನು ಸಂಪೂರ್ಣವಾಗಿ ಮನಗಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಕನಸಲ್ಲಿ ಕೂಡ, ಕೆಟ್ಟ ಕನಸಲ್ಲಿ ಕೂಡ ನಮ್ಮ ಬಗ್ಗೆ ಯಾವುದೇ ರೀತಿ ತಪ್ಪು ತಿಳುವಳಿಕೆಗಳು ಕೂಡ ಬೇಡ. ಮತ್ತು ಅದಕ್ಕೆ ಕಾನೂನು ಸುವ್ಯವಸ್ಥೆ ಎಲ್ಲರೂ ಶಾಂತಿಯಿಂದ ಸುಖವಾಗಿ ಬಾಳೋದಕ್ಕೆ ಯಾವ ರೀತಿ ವ್ಯವಸ್ಥೆ ಬೇಕೋ ಅದನ್ನು ಯಾವತ್ತೂ ನಾವು ಮಾಡ್ತಾ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ